ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಂದು ತನ್ನ ಹಂಗಿಸಿದವರ ಎದುರು ಇಂದು ಗೆದ್ದು ಲುಂಗಿ ಮೇಲೆತ್ತಿ ಮೆರೆದಂಥ ಗಿಲ್ಲಿ ನಟ. ಕಾವ್ಯಳ ತಾಯಿಗೆ ಯಾಕೆ ಗಿಲ್ಲಿ ನಟ ಕಂಡ್ರೆ ಅಷ್ಟು ಪ್ರೀತಿ? ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಪ್ರೀತಿ, ಅವರ ಮದುವೆ ಮುಂದುವರಿಯುತ್ತಾ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಎನ್ನುವಂಥ ವಿಷಯ ಬಂದ ಕೂಡಲೇ ಅಲ್ಲಿ ಒಬ್ಬನೇ ಒಬ್ಬ ಕಂಟೆಸ್ಟೆಂಟ್ ಇಡೀ ನಮ್ಮ ಕರ್ನಾಟಕದ ಜನರ ಮನೆ ಮಾತಾಗಿದ್ದು ಅಂದರೆ ಅದು ಗಿಲ್ಲಿ ನಟ. ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವ ಮೊದಲೇ ಸರಿಸುಮಾರು 6-7 ತಿಂಗಳ ಮೊದಲೇ ಗಿಲ್ಲಿ ನಟನನ್ನ ಬಿಗ್ ಬಾಸ್ ತಂಡ, ಕಲರ್ಸ್ ತಂಡ ಬುಕ್ ಮಾಡಿಕೊಂಡಿತ್ತು ಎನ್ನುವುದನ್ನ ನೋಡ್ತಾ ಇದ್ರೆ ಗಿಲ್ಲಿ ನಟನ ಈ ಜನಪ್ರೀತಿ ಎಷ್ಟರ ಮಟ್ಟಿಗೆ ಜನರನ್ನ ಮುಗ್ಧಗೊಳಿಸಿದೆ, ಜನರನ್ನ ಎಂಟರ್ಟೈನ್ಮೆಂಟ್ ಮಾಡಿದೆ ಅನ್ನೋದಕ್ಕೆ ಮಿಕ್ಕ ಯಾವ ಸಾಕ್ಷಿಯೂ ಬೇಡ. ಅದಕ್ಕೆ ತಕ್ಕಂತೆ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ 28ಕ್ಕೆ. ಸೆಪ್ಟೆಂಬರ್ 28 ಆದ ನಂತರ 11ನೇ ದಿನದಲ್ಲಿ ಬಿಗ್ ಬಾಸ್ ಎನ್ನುವಂಥ ಶೋ ಬಾಗ್ಲ ಹಾಕುವಂತ ಹಂತಕ್ಕೆ ಹೋದಾಗೂ ಕೂಡ ಇಲ್ಲ, ಈ ಸಲ ಶೋ ನಡೀಬೇಕು, ಯಾಕಂದ್ರೆ ಗಿಲ್ಲಿ ನಟ ಒಬ್ಬಿದ್ದಾನೆ, ಅವನ ಎಂಟರ್ಟೈನ್ಮೆಂಟ್ ನೋಡ್ಬೇಕೆನ್ನುವಂಥ ಮಾತು ಅನೇಕರಲ್ಲಿ ಕೇಳಿ ಬರ್ತಾ ಇತ್ತು. ಅದಾದ ನಂತರ ಬಿಗ್ ಬಾಸ್ ಎಂದಿನಂತೆ ಶೋ ಸ್ಟಾರ್ಟ್ ಆಯಿತು, ಬಿಗ್ ಬಾಸ್ ಓಪನ್ ಆಯಿತು. ಮತ್ತು ಬಿಗ್ ಬಾಸ್ ಎಂದ ಕೂಡಲೇ ಹಲವಾರು ಕಂಟೆಸ್ಟೆಂಟ್ಗಳ ಮಧ್ಯೆ ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ನಮ್ಮ ಜನರ, ಕರ್ನಾಟಕ ಜನರ ಒಂದು ಟೆನ್ಷನ್ ಕಡಿಮೆ ಮಾಡಿದ್ದು, ಅವರ ಒಂದು ತಲೆಬಿಸಿ ಕಡಿಮೆ ಮಾಡಿದ್ದು, ಅವರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದು ಅಂದರೆ ಅದು ಗಿಲ್ಲಿ ನಟ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗಿಲ್ಲಿ ನಟನಿಗೆ ವೋಟ್ ಮಾಡ್ತಾ ಇದ್ರು. ಯಾವ ರೀತಿಗೆ ವೋಟ್ ಮಾಡ್ತಿತ್ತಂದ್ರೆ, ಪ್ರತಿ ಸಲ ಕೂಡ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಸ್ಪರ್ಧಿಗಳು, ಬಿಗ್ ಸ್ಪರ್ಧಿಗಳು, ಇವನು ನಮ್ಮ ನೇರವಾದ ಸ್ಪರ್ಧಿ ಅನ್ನುವಂಥ ಕಾರಣಕ್ಕಾಗಿ ಅವನು ಯಾವುದೇ ಕೆಟ್ಟ ಕೆಲಸ ಮಾಡಲಿಲ್ಲ ಅಥವಾ ಯಾವುದೇ ಒಂದು ಕುಹಂಕ ತರದಿದ್ರು ಕೂಡ ಅವನನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ತಿದ್ರು ಕೂಡ ಕರ್ನಾಟಕದ ಜನತೆಯ ಆಶೀರ್ವಾದ ಮತ್ತು ವೋಟ್ ಇದೆಯಲ್ಲ, ಅದನ್ನ ಪಡ್ಕೊಂಡು ಪ್ರತಿ ಸಲವೂ ಕೂಡ ಸೇವ್ ಆಗಿದೀಗ ಫೈನಲ್ ಹಂತಕ್ಕೆ ದಾಪು ಕಾಲು ಇಟ್ಟಿದ್ದಾನೆಂದ್ರೆ ಅದು ಸ್ವಂತ ಪರಿಶ್ರಮದಿಂದ ಮಾತ್ರ ಸಾಧ್ಯ. ಬಿಗ್ ಬಾಸ್ ಸೀಸನ್ ಈಗ 13ನೇ ವಾರಕ್ಕೆ ಕಾಲಿಟ್ಟಿದೆ. ಕೇವಲ ಒಂದು 25 ದಿನದಲ್ಲಿ ಬಿಗ್ ಬಾಸ್ನ ಆಟ ಮುಕ್ತಾಯವಾಗುತ್ತೆ ಮತ್ತು ಬಿಗ್ ಬಾಸ್ ಗೆಲ್ಲುವಂತ ನೆಚ್ಚಿನ ಸ್ಪರ್ಧಿ ನೋಡಿ, ಬಿಗ್ ಬಾಸ್ ಗೆಲ್ಲುವಂತ ಒಂದು ಮಾರ್ಕ್ ತೆಗೆದುಕೊಂಡು ಹೋದ್ರೆ 4 ಸ್ಪರ್ಧಿಗಳು ಬಿಗ್ ಬಾಸ್ ಗೆಲ್ಲುವಂತ ಚಾನ್ಸಸ್ ಇದೆ. ಅದರಲ್ಲಿ ಗಿಲ್ಲಿ ನಟ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಹೀಗೆ ಅನೇಕರು ಸ್ಪರ್ಧಿಗಳು ಬಿಗ್ ಬಾಸ್ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತು ಜನರು ಕೂಡ ಈ 4 ಮಧ್ಯೆ ಸ್ವಲ್ಪ ಸ್ಪರ್ಧೆ ಇರಬಹುದೆನ್ನುವಂತ ಲೆಕ್ಕಾಚಾರ ಇದ್ರೂ ಕೂಡ ಬಿಗ್ ಬಾಸ್ ಗೆಲ್ಲುವಂತ ಸ್ಪರ್ಧೆಯ ಲೆಕ್ಕಾಚಾರದಲ್ಲಿ ಗಿಲ್ಲಿ ನಟ ಮೈಲುದ್ದ ದೂರ ಇದ್ದಾನೆ. ಅಂದ್ರೆ 2ನೇ ಸ್ಪರ್ಧೆಗಿಂತ ಈ ಗಿಲ್ಲಿ ನಟ ತನ್ನ ಓಟವನ್ನು ತುಂಬಾ ದೂರ ಸಾಗಿಬಿಟ್ಟಿದ್ದಾನೆ ಮತ್ತು ಬಿಗ್ ಬಾಸ್ ಸೀಸನ್ 12 ಗೆದ್ದೇ ಗೆಲ್ತಾನೆ ಅನ್ನುವಂತ ಮಾತು ಈ ಫಸ್ಟ್ ಮೊದಲ ಬಾರಿಗೆ ಇಲ್ಲ. ಬಿಗ್ ಬಾಸ್ ಸೀಸನ್ ಮೊದಲೇನಾಗ್ತಂದ್ರೆ 2-3 ಸ್ಪರ್ಧೆಗಳಲ್ಲಿ ಕಾಂಪಿಟೇಷನ್ ಇರ್ತಾ ಇತ್ತು, ಅವ್ರು ಗೆಲ್ಬೋದಾ ಇವ್ರು ಗೆಲ್ಬೋದಾ ಎನ್ನುವಂತ ಲೆಕ್ಕಾಚಾರ ಮತ್ತು ಒಬ್ಬ ಲೆಕ್ಕಾಚಾರ ಇರ್ತಾ ಇತ್ತು. ಆದ್ರೆ ಈ ಬಿಗ್ ಬಾಸ್ ಸೀಸನ್ 12 ಇವರೇ ಗೆಲ್ತಾರೆ, ಅಲ್ಲಿ ಸೆಕೆಂಡ್ ಸ್ಪರ್ಧೆಯೇ ಇಲ್ಲ ಎನ್ನುವಂತ ಒಂದು ಲೆಕ್ಕಾಚಾರ ಕರ್ನಾಟಕದ ಜನರು ಮಾತನಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇದೀಗ ಬಿಗ್ ಬಾಸ್ ಸೀಸನ್ 12 ಗೆಲ್ಲುವುದು ಪಕ್ಕ ಎನ್ನುವಂತ ಮಾತು ಗಿಲ್ಲಿ ನಟನ ಅಭಿಮಾನಿಗಳು ಮತ್ತು ಕರ್ನಾಟಕದ ಜನರ ಮಾತಾಗಿದೆ. ಇನ್ನು 12ನೇ ವಾರಕ್ಕೆ ಬಂದಾಗ, 13ನೇ ವಾರಕ್ಕೆ ಕಾಲಿಡುತ್ತೆ, 12ನೇ ವಿಚಾರಕ್ಕೆ ಬಂದಾಗ ಈ ಸಲ ಕ್ಯಾಪ್ಟನ್ ಟಾಸ್ಕ್ ಕೂಡ ಒಂದು ವಿಭಿನ್ನ ರೀತಿಯಲ್ಲಿತ್ತು ಮತ್ತು ಈ ಸಲ ಬಿಗ್ ಬಾಸ್ ಸ್ಪರ್ಧಿಗಳ ಮನೆಯವರು ಕೂಡ ಬಿಗ್ ಬಾಸ್ ಮನೆಯೊಳಗೆ ಬಂದು ತಮ್ಮ ಒಂದು ಮಗಳನ್ನ ಮಾತಾಡ್ಸ್ಕೊಂಡು ಅವ್ರು ಸ್ವಲ್ಪ ಧೈರ್ಯ ತುಂಬಿ ಕೆಲವೊಂದು ಆಗು ಹೋಗುಗಳನ್ನ ಹೇಳದೆ, ಅಂದ್ರೆ ಔಟ್ಸೈಡ್ನ ಯಾವುದನ್ನು ಹೇಳಬಾರ್ದು, ಕೇವಲ ಆರೋಗ್ಯ ಕ್ಷೇಮ ಎಲ್ಲ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನು ಮಾತ್ರ ವಿನಿಯೋಗ ಮಾಡ್ಕೊಳ್ಬೇಕಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕಾವ್ಯಾಳ ತಮ್ಮ, ಹೀಗೆ ಕೆಲವೊಂದು ಕಾರಣದಿಂದಾಗಿ ಅಲ್ಲಿ ರೂಲ್ಸ್ ಬ್ರೇಕ್ ಮಾಡುವಂತಹ ಕಾರಣವಾಯಿತು ಮತ್ತು ಬಂದ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಕ್ಯಾಪ್ಟನ್ ಟಾಸ್ಕ್ ವಿಚಾರದಲ್ಲಿ ಸ್ವಲ್ಪ ಆಟವನ್ನು ಆಡಿದ್ರು. ಹಾಗಾಗಿ ಸೂರಜ್, ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟನ ನಡುವೆ ಒಂದು 3 ಜನರು ಕ್ಯಾಪ್ಟನ್ಸಿ ಸ್ಪರ್ಧೆಗೆ ಆಯ್ಕೆಯಾಗಿದ್ದು. ಅದರಲ್ಲಿ ಮುಖ್ಯವಾಗಿ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡರ ಮಧ್ಯೆ ಒಂದು ಬಾಲನ್ನ ಬುಟ್ಟಿಯೊಳಗೆ ಹಾಕುವಂತ ಒಂದು ಸ್ಪರ್ಧೆ ಇದ್ದಾಗ ಅದನ್ನ ಗೆದ್ದು ಬೀಗಿದಂತ ಗಿಲ್ಲಿ ಮೊದಲ ಬಾರಿಗೆ 13ನೇ ವಾರದ ಕ್ಯಾಪ್ಟನ್ ಆಗಿ ಬೀಗಿದ್ದಾರೆ. ಮತ್ತು ಅದು ಒಂದು ಹಂತಕ್ಕೆ ಆಶ್ಚರ್ಯವಾದ್ರೂ ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು, ಅವರ ಸಂಬಂಧಿಕರು, ಅವರ ತಂದೆ ತಾಯಿಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನ ಇಷ್ಟಪಡ್ತೀನಿ ಕೇಳಿದಾಗ ಬಹುತೇಕರು ಗಿಲ್ಲಿ ನಟನ ಕಾಮಿಡಿ, ಗಿಲ್ಲಿ ನಟನ ಟೈಮಿಂಗ್ಸ್ ಮತ್ತು ಗಿಲ್ಲಿ ನಟನ ನಗು ಎಲ್ರಿಗೂ ಇಷ್ಟವಾಗುತ್ತೆ ಅನ್ನುವಂಥ ಮಾತನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನೇರವಾಗಿ ಬಿಗ್ ಬಾಸ್ ಮನೆಯ ಅಥವಾ ಬಿಗ್ ಬಾಸ್ ಸೀಸನ್ 12ನ ಗಿಲ್ಲಿ ನಟ ಗೆಲ್ಲೋದ್ರಲ್ಲಿ ಯಾವುದೇ ಇಲ್ಲ. ಅಂದು ಬಿಗ್ ಬಾಸ್ ನಲ್ಲಿ ಅನೇಕರು ಸ್ಪರ್ಧಿಗಳು ಮಾತನಾಡ್ಕೊತಿದ್ರು, ಕೇವಲ ಟಾಸ್ಕ್ ಆಡ್ಲಿಕ್ಕೆ ಬರಲ್ಲ, ಕೇವಲ ಮಾತಿನಲ್ಲಿ ಕಾಮಿಡಿ ಮುಖಾಂತರ ಒಂದು ಆಟ ಆಡ್ತಾ ಇದ್ದೇನೆ ಹೊರತು, ಜನಪ್ರಿಯತೆಯಿಂದ ಆಡ್ತಾ ಇದ್ದೇನೆ ಹೊರತು ಅಥವಾ ಬೇರೆಯವರ ಕಾಲು ಹೇಳ್ಕೊಂಡು ಆಟ ಆಡ್ತಿದ್ದಾನೆ ಹೊರತು ನೇರವಾಗಿ ಟಾಸ್ಕ್ ವಿಚಾರದಲ್ಲಿ ಗಿಲ್ಲಿ ನಟ
ಆಡ್ತಾ ಇಲ್ಲ ಎನ್ನುವಂತ ಒಂದು ವಿಚಾರವನ್ನ ಅನೇಕ ಸ್ಪರ್ಧಿಗಳು ಹಂಗಿಸಿದ್ರು. ಆದರೆ ಬಿಗ್ ಬಾಸ್ ಸ್ಪರ್ಧೆಯ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಗೆದ್ದು ಅಂದು ಹಂಗಿಸಿದವರ ವಿರುದ್ಧ ಇಂದು ಗೆದ್ದು ಲುಂಗಿ ಮೇಲೆತ್ತಿ ಅವರಿಗೆ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಇನ್ನು ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಬಿಗ್ ಬಾಸ್ ಮನೆಗೆ ಕಾವ್ಯಾಳ ತಂದೆ ತಾಯಿ ಕೂಡ ಬಂದಿದ್ರು. ಅವರು ಅವರ ಮಗಳ ಜೊತೆ ಒಂದು ಸ್ವಲ್ಪ ಅಚ್ಚುಮೆಚ್ಚಿನ ಮಾತನ್ನು ಹೇಳುವಾಗ ಕಾವ್ಯಾಳ ತಾಯಿ ಹೇಳಿದಂಥ ಮಾತಿದೆಯಲ್ಲ, ಅದು ಇದೀಗ ಎಲ್ಲ ಕಡೆ ಚರ್ಚೆ ಆಗ್ತಿದೆ. ಅದಕ್ಕೆ ಮೊದಲು ಹೇಳೋದಾದ್ರೆ ನೋಡಿ, ಬಿಗ್ ಬಾಸ್ ಮನೆಯ ಮೊದಲ ದಿನದಿಂದ ಇಲ್ಲಿಯ ತನಕ ಕೂಡ ಗಿಲ್ಲಿ ನಟ ಮತ್ತು ಕಾವ್ಯ ಅತ್ಯಂತ ಪರಸ್ಪರ ಅಂದ್ರೆ ಚೆನ್ನಾಗಿದ್ರು. ಅವರು ಮಾತುಕತೆ ಆಗಿರ್ಬೋದು, ಮತ್ತು ಕಾವ್ಯ ಸ್ವಲ್ಪ ಬೇಸರದಲ್ಲಿದ್ದಾಗ ಅವರನ್ನು ನಗಿಸೋದಾಗಿರ್ಬೋದು. ಹೀಗೆ ಅವರು ಒಂದು ಒಳ್ಳೆಯ ಸ್ನೇಹಿತರ ತರ ಇದ್ರು. ಅನೇಕರು ಮಾತನಾಡ್ಕೊಳ್ತಿದ್ರು. ಇಬ್ರು ಒಂದು ಒಳ್ಳೆ ಜೋಡಿ ಆಗ್ತಾರೆ. ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆ ಒಳಗೆ ಒಂದು ಜೋಡಿ ಸಿಕ್ಕಿದೆ ಅನ್ನುವಂಥ ಮಾತು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರ ಅನೇಕರು ಮಾತಾಡ್ಕೊಳ್ತಿರುವ ಹಾಗೆ ಇಬ್ರು ಮದುವೆ ಆಗ್ತಾರ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅದರ ನಡುವೆ ಇದೀಗ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಂತ ಕಾವ್ಯಾಳ ತಾಯಿ ಕೂಡ ಕಾವ್ಯಾಳಿಗೆ ಹೇಳ್ತಾಳೆ, ನಿನ್ನನ್ನ ಇಲ್ಲಿಯೇ ತನಕ ಗಿಲ್ಲಿ ಎಲ್ಲೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಇಲ್ಲಿಯೇ ತನಕ ನೀವು ಜಗಳ ಆಡಿರ್ಬೋದು, ದೂರ ಆಗಿರ್ಬೋದು, ಮತ್ತೆ ಫ್ರೆಂಡ್ಶಿಪ್ ಆಗಿರ್ಬೋದು. ಆದ್ರೆ ಗಿಲ್ಲಿ ನಟ ನಿನ್ನ ವಿರುದ್ಧ ಯಾರ ಜೊತೆಯೂ ಕೂಡ ನಿನ್ನ ವಿರುದ್ಧವಾಗಿ ಮಾತನಾಡಿಲ್ಲ. ಸಮಯ ಬಂದಾಗ ನಿನ್ಗೆ ಹೆಲ್ಪ್ ಮಾಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ನೀನು ಗಿಲ್ಲಿ ನಟನನ್ನು ಬಿಟ್ಕೊಡ್ಬೇಡ ಎನ್ನುವಂತ ಒಂದು ಸೂಕ್ಷ್ಮತೆಯ ವಿಚಾರವನ್ನು ಹೇಳಿ ಬಿಗ್ ಬಾಸ್ ಮನೆಯಿಂದ ಕಾಲಕ್ಕಿತ್ರು. ಆದ್ರೆ ಇದು ಈಗ ದೊಡ್ಡ ವಿಷಯವಾಗಿ ಮಾರ್ಪಟ್ಟಿದೆ. ಬಿಗ್ ಬಾಸ್ ಮನೆಗೆ ಬಂದಂತ ಅನೇಕರು ಹೇಳ್ತಾರೆ, ಗಿಲ್ಲಿ ನಟನ ನಗು ಇಷ್ಟ, ಗಿಲ್ಲಿ ನಟನ ಮಾತು ಇಷ್ಟ, ಗಿಲ್ಲಿ ನಟನ ಹಾವಭಾವ ಇಷ್ಟ, ಗಿಲ್ಲಿ ನಟನ ಕಾಮಿಡಿ ಇಷ್ಟ ಎನ್ನುವಂತ ಮಾತನ್ನ ಬಿಗ್ ಬಾಸ್ ಸ್ಪರ್ಧಿಗಳ ತಂದೆ ತಾಯಿಗಳು ಹೇಳುವಾಗ, ಎಲ್ಲೋ ಒಂದ್ ಕಡೆ ಕಾವ್ಯಾಳ ತಂದೆ ಬಿಗ್ ಬಾಸ್ ಮನೆಗೆ ಬಂದು ಕಾವ್ಯಾಳಿಗೆ ನೇರವಾಗಿ ನೀನು ಇನ್ನೂ ಚೆನ್ನಾಗಿರ್ಬೇಕು ಎನ್ನುವ ಮಾತಿನ ಹಿಂದೆ ಏನಾದ್ರೂ ಎರಡು ಉದ್ದೇಶ ಇದೆಯಾ? ಒಂದು, ಗಿಲ್ಲಿ ನಟ ನಿಜವಾಗಿ ಇಷ್ಟ ಆಗಿರ್ಬೋದು, ಜೊತೆಗೆ ಗಿಲ್ಲಿ ನಟನ ಜೊತೆಗೆ ನೀನಿದ್ರೆ ನೀನು ಕೂಡ ಫೈನಲ್ ತನಕ ಹೋಗ್ಬೋದು ಎನ್ನುವಂತ ಒಂದು ದುರುದ್ದೇಶ ಇದೆಯಾ ಅನ್ನೋದು ಕೂಡ ಇದೀಗ ಅನೇಕ ಜನರು ಮಾತನಾಡ್ಕೊಳ್ತಿದ್ರೆ. ಏನೇ ಆಗ್ಲಿ, ಇವೆಲ್ಲವೂ ಕೂಡ ಗಿಲ್ಲಿ ನಟಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಜೊತೆಗೆ ಅನೇಕರು ಕೂಡ ಈಗ ಗಿಲ್ಲಿ ನಟ ಗೆದ್ದೇ ಗೆಲ್ತಾನೆ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಆದ್ರೆ ಗೆದ್ದು ಹೊರ ಬಂದ ನಂತರ ಅಥವಾ ಫೈನಲ್ ಆದ ನಂತರ ಈ ಇಬ್ಬರು ಗಿಲ್ಲಿ ನಟ ಮತ್ತು ಕಾವ್ಯ ಮುಂದಿನ ತಮ್ಮ ದಾರಿ ಯಾವ ತರದಲ್ಲಿ ನೋಡ್ಕೊಳ್ತಾರೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ನಟ ಹಳ್ಳಿ ಸಂಪ್ರದಾಯವಾದ ಕಾರಣಕ್ಕಾಗಿ ಅವರು ಮನೆಯವ್ರು ಹೇಳ್ದಂಗೆ ಕೇಳ್ಬೋದು, ಅಥವಾ ಮುಂದೆ ತನ್ನ ಸ್ಟಾರ್ ಗಿರಿ ತಾನು ಹೊರಗೆ ಬಂದ ನಂತರ ತಾನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು, ತಾನು ಒಂದು ಡೈರೆಕ್ಷನ್ ಮಾಡಬೇಕು, ತಾನು ಒಂದು ಏನೋ ಒಂದು ಬೆಳಿಬೇಕೆನ್ನುವಂತ ಹಠವನ್ನ ಮುಂದಿಟ್ಕೊಂಡು ಸ್ವಲ್ಪ ಟೈಮ್ ತೆಗೆದುಕೊಂಡ್ರೆ ಅದು ಆಗ ಎಲ್ಲವೂ ಅಸಾಧ್ಯವಾಗುತ್ತೆ. ಒಂದ್ ವೇಳೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಕೂಡಲೇ ಇದೇ ಜೋಶಲ್ಲಿ ಏನಾದರೂ ಮದುವೆ ಆಗುವಂತ ಚಾನ್ಸಸ್ ಇದೆಯಾ? ಎಲ್ಲೂ ಕೂಡ ಕಾಲವೇ ಉತ್ತರ ಕೊಡಬೇಕು. ಆದ್ರೆ ಒಂದು 20 ರಿಂದ 30 ದಿನದ ಒಳಗಾಗಿ ಮತ್ತೊಬ್ಬ ಸ್ಟಾರ್ ಹುಟ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.